ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ಅವರೆಕಾಳು ಸೀಸನ್ ಅಲ್ಲ, ಸೊ ಹಾಗಾಗಿ ಅವರೆಕಾಳು ಸಾಂಬಾರನ್ನ ನಾ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥಡು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೀಗ ತೋರಿಸ್ತೀನಿ. ಮೊದಲಿಗೆ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. 1 ಸ್ಪೂನ್ ಎಣ್ಣೆನ, 1 ಸ್ಪೂನ್ಗೂ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಇಲ್ಲಿ 1 ಬಟ್ಲು, ಆಲ್ಮೋಸ್ಟ್ 3/4 kg ಅಷ್ಟು ಅವರೆಕಾಳಿದೆ. ಈಗ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಇದು 1 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ, ಜಸ್ಟ್ ಖಾಲಿ ಎಣ್ಣೆಯಲ್ಲಿ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈಗ ಇದು 1 5 ನಿಮಿಷ ಫ್ರೈ ಆಗೋದ್ರಲ್ಲಿ ನಾನು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ನಾ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, 1 ಈರುಳ್ಳಿ, 1 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದಿಷ್ಟೂ ತೊಗೊಂಡಿದ್ದೀನಿ. ನಾ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, 1 ಈರುಳ್ಳಿ, 1 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದಿಷ್ಟೂ ತೊಗೊಂಡಿದ್ದೀನಿ. ಕಾಯಿನ ನೀವು ಹೇಗೆ ಬೇಕು, ನಿಮಗೆ ಮಸಾಲೆ ಗಟ್ಟಿಯಾಗಬೇಕಾ ಅಥವಾ ತಿಳಿಯಾಗಬೇಕಾ ನೋಡ್ಕೋಬೋದು. ಇದನ್ನು ಬೇಕು ಅಂದರೆ ಸಾಗು ಥರನೂ ತಿಕ್ಕಾಗಿ ಮಾಡ್ಕೋಬೋದು, ಇಲ್ಲ ಸಾಂಬಾರು ಥರ ತಿಳಿಯಾಗಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ತೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. ಇದಕ್ಕಿವಾಗ ಸಾಂಬಾರ್ ಪೌಡ್ರು 1.5 ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ. ನಾನು ನಿಮ್ಮನೆ ಖಾರದ ಪುಡಿ ಹೇಗಿರುತ್ತೆ ಅದ್ರ ಮೇಲೆ ಖಾರ ಮತ್ತು ಕ್ವಾಂಟಿಟಿ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಹಾಕೋಬೋದು. ಫ್ರೈ ಆಗಿದೆ, ಮಸಾಲ ಪೇಸ್ಟು ಕೂಡ ರೆಡಿ ಆಗಿದೆ. ಈಗ ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತೀನಿ. ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಮೊದಲೇ ಹೇಳ್ದಾಗೆ ಗೊಜ್ಜು ಥರ ಕೂಡ ಮಾಡ್ಕೋಬೋದು. ಇದೇ ಕನ್ಸಿಸ್ಟೆನ್ಸಿಲಿ ಮಸಾಲೆ ಎಲ್ಲ ಕಮ್ಮಿ ಇರುತ್ತೆ, ಸಿಂಪಲ್ ಮೆಥಡು, ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರ್ ಪೌಡ್ರ್, ಖಾರದ ಪುಡಿ ಈ ರೀತಿ ಮಾಡ್ಕೊಂಡಿಲ್ಲ ಅನ್ನೋರು ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು ಎಲ್ಲನೂ ಮಿಕ್ಸ್ ಮಾಡಿ ಆ ಪೌಡ್ರುಗಳನ್ನ ಹಾಕು ಕೂಡ ಸಾಂಬಾರು ಮಾಡ್ಕೋಬೋದು. ನಾನೀಗ ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ತಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಕುಕ್ಕರಲ್ಲಿ ವಿಷಲ್ ಕೂಗಿದ್ಮೇಲೆ ಸ್ವಲ್ಪ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ತೀನಿ. ಇದನ್ನು ನಾನು 2 ವಿಷಲ್ ಕೂಗಿಸ್ತೀನಿ. 2 ವಿಷಲ್ ಕೂಗಿದ್ರೆ ಸಾಕು. ಅದರಲ್ಲೂ ಸೊನೆ ಇರೋ ಅವರೆಕಾಯಿ ಸಿಗುತ್ತಲ್ಲ, ಸೊನೆ ಇರೋ ಅವರೆಕಾಯಿ ಸಿಕ್ಕಿದ್ರೆ ಉಪ್ಪು ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ತುಂಬ ಸೊನೆ ಇರೋ ಅವರೆಕಾಯಿ ಸಿಗಲ್ಲ ಈಗೆಲ್ಲ. ನೀರು ಚೆನ್ನಾಗಿ 2 ವಿಷಲ್ ಬಂದಿದೆ. ನೈಸ್. ಕಲರ್ಫುಲ್ಲಾಗಿ ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ.
ಇದಕ್ಕೆ ಮೂಲಂಗಿ ಕೂಡ ಹಾಕಬಹುದು. ಮೂಲಂಗಿ ಅವರೆಕಾಳು ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ತಿಕ್ಕಾಗೆ ಬಂದಿದೆ. ನಾ ಮೊದಲೇ ಹೇಳ್ದಂಗೆ ಗೊಜ್ಜು ಥರ ಕೂಡ ಮಾಡ್ಕೋಬೋದು. ಸಾಂಬಾರು ಪೌಡ್ರ್ ಸ್ವಲ್ಪ ಕಮ್ಮಿ ಮಾಡಿ, ಖಾರ ಕಮ್ಮಿ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.